ಬೆಳಗಾವಿಯಲ್ಲಿ ರೈತರು ರಿಂಗ್ ರೋಡ್ ಕಾಮಗಾರಿಯನ್ನ ವಿರೋಧಿಸಿ ರಸ್ತೆ ತಡೆದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಸರ್ಕಾರ ಮತ್ತು ಅಧಿಕಾರಿಗಳ ವಿರುದ್ಧ ಘೋಷಣೆಯನ್ನ ಕೂಗಿದ್ದಾರೆ. ಬಸ್ತವಾಡ ರಿಂಗ್ ರೋಡ್ ಕಾಮಗಾರಿಯನ್ನ ವಿರೋಧಿಸಿ ರೈತರು ನಡೆಸ್ತಾ ಇರತಕ್ಕಂತಹ ಪ್ರತಿಭಟನೆ ಇದಾಗಿದೆ. ಸದ್ಯ ಪ್ರತಿಭಟನಾ ನಿರತ ರೈತರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಬೆಳಗಾವಿ ಹೊರವಲಯದ ಎಳ್ಳೂರು ಬಳಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇತ್ತು. ಯಾವುದೇ ಕಾರಣಕ್ಕೂ ಕೂಡ ಕಾಮಗಾರಿ ಆಗಬಾರದು ಅನ್ನೋದು ರೈತರ ಬಿಗಿ ಪಟ್ಟಾಗಿದೆ. ಈ ಸಂದರ್ಭದಲ್ಲಿ ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಘೋಷಣೆಯನ್ನ ಕೂಗಿದ್ದಾರೆ. ಪೊಲೀಸರು ಅವರೆಲ್ಲರನ್ನೂ ಕೂಡ ಕಂಟ್ರೋಲ್ಗೆ ತರೋ ಪ್ರಯತ್ನ ನಡೆಸಿದ್ರಾದ್ರೂ ಕೂಡ ಸಾಧ್ಯವಾಗಲಿಲ್ಲ. ಹಾಗಾಗಿ ವಶಕ್ಕೆ ಪಡೆದಿದ್ದಾರೆ. ಸರ್ಕಾರ ಹಾಗೂ ಇಲ್ಲಿಯ ಆಡಳಿತ ಅಧಿಕಾರಿಗಳು ಮತ್ತು ಹೈವೇ ಅಥಾರಿಟಿ ಕಾನೂನು ಬಾಹಿರವಾಗಿ ಹಲಗಾಮಚ್ಚಿ ಬೈಪಾಸ್ ಏನು ಮಾಡ್ತಾ ಇದೆಯಲ್ಲ, ಅದು ಎಲ್ಲ ರೈತರು ನಾವು ಎಲ್ಲ ವಿರೋಧಿಸಿದ್ದೀವಿ. ಆದರೆ ನಾವು 2009ರಿಂದ ಇನ್ನೂವರೆಗೆ ನಾವು ವಿರೋಧಿಸ್ತಿದ್ದೇವೆ. ಮತ್ತು ಈ ರದ್ದು ಮಾಡಿರಿ ಅಂತ ಕೇಸಿ ನಾವು ಪದೇ ಪದೇ ಹೋರಾಟ ಮಾಡ್ತೇವೆ ಸಹ ಇವರೇನು ಕೇಳವಲ್ರ. ಮತ್ತು ಕೇಳವಲ್ಲ ಅಂದ್ರೆ ನಾವು ಮತ್ತೆ ಉಚ್ಚ ನ್ಯಾಯಾಲಯಕ್ಕೆ ಹೋದ್ವು. ಉಚ್ಚ ನ್ಯಾಯಾಲಯ ಒಳಗೆ ನಮ್ಮ ಗತಿನೇ ಆಗೈತಿ ಎಲ್ಲ ಆರ್ಡರ್. ಆದರೂ ಸಹ ಇವ್ರು ಏನು ಮಾಡತ್ತಾರು, ಏನು ಡುಪ್ಲಿಕೇಟ್ ಆರ್ಡರ್ ತೋರಿಸ್ಕೇಸಿ ಇವು ಕೆಲಸ ಚಾಲು ಮಾಡತ್ತಾರ ನೋಡ್ರಿ. ಆವಾಗ 2022ಕ್ಕೆ ಏನಾಯ್ತು, ಒಂದು ರೈತ ನಮ್ಮ ಯುವ ರೈತರು ಪೆಟ್ರೋಲ್ ಹಾಕೋನ್ಕ ಸಿದ್ಧ ಮಾಡಿದಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ದಿಲೀಪ್ ಕುರುಂದುವಾಡೆಯಿಂದ. ದಿಲೀಪ್, ರೈತರು ಯಾಕೆ ಕಾಮಗಾರಿಗೆ ವಿರೋಧ ಮಾಡ್ತಾ ಇದ್ದಾರೆ? ಇನ್ನು ಕೋರ್ಟ್ಗೆ ಹೋಗಿ ಕೋರ್ಟಲ್ಲೂ ಕೂಡ ತಮ್ಮ ಪರವಾಗಿ ಆಗಿದ್ರೂ ಕೂಡ ಯಾಕೆ ಮತ್ತೆ ಮತ್ತೆ ಕಾಮಗಾರಿಯನ್ನ ಮುಂದುವರಿಸಬೇಕು ಅಂತ ಯಾವ ಕಾಪಿ ಯಾವ ಆರ್ಡರ್ ಅನ್ನ ಇಟ್ಕೊಂಡು ಮುಂದುವರಿತಾ ಇದ್ದಾರಂತೆ? ದಿವ್ಯ, ಇದೊಂದು ಬಹಳ ದಿನಗಳಿಂದ ನಡೀತಿರತಕ್ಕಂತ ಘಟನೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಹಲಗಾ ಮಚ್ಚೆ ಬೈಪಾಸ್ ರಸ್ತೆಯಲ್ಲಿ ಸುಮಾರು 4 ರಿಂದ 5 ವರ್ಷಗಳಿಂದ ಹೋರಾಟ ನಡೀತಾ ಇದೆ. ಒಂದು ಕಡೆ ರೈತರು ಒಂದಿಷ್ಟು ಸ್ಟೇನ ತಗೊಂಡ್ಬರ್ತಾರೆ, ಆದ್ರೆ ಇನ್ನೊಂದು ಕಡೆ ಏನಂತಂದ್ರೆ ಅಧಿಕಾರಿಗಳು ಆ ಒಂದಿಷ್ಟು ಸ್ಟೇ ಬಂದ ಬಿಟ್ಟನ್ನು ಬೇರೆ ಇರ್ತಕ್ಕಂತ ಏನು ಜಮೀನುಗಳಲ್ಲಿ ರಸ್ತೆ ಮಾಡ್ತಾರೆ. ಪ್ರಮುಖವಾಗಿ ಇಲ್ಲಿ ಬೆಳೀತಕ್ಕಂತ ಏನು ಬಾಸುಮತಿ ರೈಸ್ ಅಂತ ಏನ್ ಹೇಳ್ತೀವಿ, ಬಾಸುಮತಿ ಅಕ್ಕಿ ಬೆಳೀತಕ್ಕಂತ 1 ಎಕರೆ 2-3 ಎಕರೆ ಅಂತ ಇರ್ತಕ್ಕಂತ ರೈತರು ಬೆಳೀತಾರೆ. ಆದ್ರೆ ರೈತರ ನಡುವೆ ಸರ್ಕಾರದ ನಡುವೆ ಬಹಳಷ್ಟು ಜಟಾಪಟ ನಡೆದಿದೆ. ಬಹಳಷ್ಟು ಬಾರಿ ಪ್ರತಿಭಟನೆ ನಡೆದು ಒಂದಿಷ್ಟು ಪ್ರತಿಭಟನೆಗೆ ಬಂಧನ ಆಗಿ ಬಿಡುಗಡೆ ಆಗ್ತಾ ಇರುವಂತದ್ದು. ಇವತ್ತು ಕೂಡ ಹೈಕೋರ್ಟ್ ನಮಗೆ ಪ್ರಶ್ನೆಯನ್ನು ಕೊಟ್ಟಿದೆ, ಯಾವುದು ಕೂಡ ಮಾಡಬಾರ್ದು ಹಾಗೆ ಅಂತೇಳಿ. ರಾಜು ಮರೇದ ಏನು ಅಧ್ಯಕ್ಷ ರೈತ ಹೋರಾಟ ಸಮಿತಿ ಅವರ ಮುಖಂಡತ್ವದಲ್ಲಿ ಈ ಒಂದು ಪ್ರತಿಭಟನೆ ಮಾಡಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಮಾಹಿತಿಗೆ.